ಆದಷ್ಟು ಬೇಗ ನಿನ್ನ ಮೊಮ್ಮಗ ಹೊರಡೋ ಸಮಯ ಬರುತ್ತೆ. ಅವನನ್ನ ಕರ್ಕೊಂಡು ಹೋಗೋ ವ್ಯಕ್ತಿ ಅವನ ಜೀವನದಲ್ಲಿ ಪ್ರವೇಶ ಆದ ತಕ್ಷಣ ಈ ಗೋಲದಲ್ಲಿರೋ ಧೂಮ ಕಪ್ಪಾಗತ್ತೆ. ಆಗದನ್ನ ತಡೆಯೋಕೆ ಯಾರಿಂದಲೂ ಸಾಧ್ಯ ಇಲ್ಲ. ಎದುರಿಸೋಕೆ ಸಿದ್ಧ ಆಗೋ ಅಷ್ಟೇ. ಇಂದ್ರ, ಹೊಗೆ ಕಪ್ಪಾಗಿದೆ ಅಂದ್ರೆ ಅವಧೂತರು ಹೇಳಿದ ವ್ಯಕ್ತಿ ಪ್ರದ್ಯುಮ್ನನ ಜೀವನದಲ್ಲಿ ಕಾಲಿಟ್ಟಿದ್ದಾರೆ. ಯಾರಿರ್ಬೋದು ಇಂದ್ರ? ಹೇಗೆ ಹೇಳೋದು ಅಮ್ಮ? ಇವತ್ತು ಮನೇಲಿ ಪಾರ್ಟಿ, ಕಡಿಮೆ ಅಂದ್ರೆ 100 ಜನ ಬಂದು ಹೋಗಿರ್ಬೋದು. ಅದರಲ್ಲಿ ಅವಧೂತರು ಹೇಳಿದ ವ್ಯಕ್ತಿ ಯಾರು ಅಂತ ಹೇಗೆ ಗೊತ್ತಾಗುತ್ತೆ? ಆ ವ್ಯಕ್ತಿ ಯಾರು ಅಂತ ಆದಷ್ಟು ಬೇಗ ಹುಡುಕ್ಬೇಕು ಇಂದ್ರ. ಪ್ರದ್ಯುಮ್ನ ಮೇಲೆ ಅವ್ರ ನೆರಳು ಕೂಡ ಬಿಡಬಾರ್ದು. ಹಾಗೆ ಮಾಡ್ಬೇಕು. ಯಾಕೇನಾಯ್ತು? ನಾವಿಬ್ರು ಒಟ್ಟಿಗೆ ಕೆಲಸ ಮಾಡಕ್ಕಾಗಲ್ವಾ? ನಾನಿನ್ನ ಯೋಚನೆ ಮಾಡ್ತಾ ಇದ್ದೀನಿ. ಇದ್ರಲ್ಲಿ ಯೋಚನೆ ಮಾಡಕ್ಕೇನಿದೆ? ಇಬ್ರಿಗೂ ಉಪಯೋಗ ಇದೆ ಅಲ್ವಾ? ನಿನ್ಗೇನೋ ಲಾಭ ಆಗುತ್ತೆ ಸರಿ. ಹೊಸದಾಗಿ ಬಂದಿದ್ಯಾ, ಪ್ರದ್ಯುಮ್ನನ್ನ ಒಲಿಸ್ಕೋಬೇಕು. ಆದ್ರೆ ನನ್ಗೇನ್ ಲಾಭ? ನೀನ್ ನಾಟಕ ಕಂಟಿನ್ಯೂ ಮಾಡೋದಕ್ಕೆ ಹೆಲ್ಪ್ ಮಾಡ್ತೀನಿ. ನೀನ್ ಬರಕ್ ಮುಂಚೆನೂ ಮಾಡ್ತಿದ್ದೆ, ನೀನ್ ಹೋದ್ಮೇಲೂ ಮಾಡ್ತೀನಿ. ಆದ್ರೆ ಒಬ್ಳೆ ಮಾಡಕ್ ಕಷ್ಟ ಆಗಲ್ವಾ? ಜೊತೆಗೆ ಯಾರಾದ್ರೂ ಇರ್ಬೇಕು ಅಂತ ಅನ್ಸಲ್ವಾ? ಅದು ಅಲ್ದೆ ಇಬ್ರು ಒಟ್ಟಿಗೆ ಕೆಲಸ ಮಾಡಿದ್ರೆ ಮಾಯಿನ ಬೇಗ ಸೋಲಿಸ್ಬೋದು. ನೀನ್ ಹೇಳೋದ್ರಲ್ಲೂ ಪಾಯಿಂಟ್ ಇದೆ. ಆದ್ರೆ ಒಂದ್ ಪ್ರಾಬ್ಲಮ್. ಏನು? ನಾವಿಬ್ರು ಒಟ್ಟಿಗೆ ಕೆಲಸ ಮಾಡ್ತೀವಿ ಅಂತಾನೆ ಇಟ್ಕೋ, ಅನ್ಕೊಂಡಿದ್ ಸಾಧಿಸ್ತೀವಿ ಅಂತಾನೆ ಇಟ್ಕೋ, ಕೊನೆಗೆ ನಾನು ನೀನೆ ಕಿತ್ತಾಡ್ತೀವಿ. ನೋ ನೋ ನೋ, ನಿನಗ್ ಬೇಕಾಗಿರೋದ್ ಪವರ್ ತಾನೆ, ಇಟ್ಕೋ. ನನಗ್ ಬೇಕಾಗಿಲ್ಲ. ಏನ್ ಬೇಕು ನಿನ್ಗೆ? ದುಡ್ಡು ಸಿಕ್ಕಿದ್ರೆ ಸಾಕು ಅಷ್ಟೇ. ಈ ಪವರ್ ಎಲ್ಲ ನಮ್ಮಮ್ಮಂಗ್ ಬೇಕಾಗಿರೋದು. ಅಂಡ್ ಮಾಯಿಗೂ ನಮ್ಮಮ್ಮಂಗೂ ದ್ವೇಷ ಅಂಡ್ ಆಲ್ ಆಫ್ ದಟ್. ಐ ಡೋಂಟ್ ಕೇರ್. ನನಗ್ ಹೇಗ್ ಬೇಕಾಗಿರೋದಕ್ಕೆ, ಏನ್ ಬೇಕು ಅದನ್ನ ತಗೊಳೋದಿಕ್ಕೆ ದುಡ್ಡು ಕೊಟ್ರೆ ಸಾಕು. ಪವರ್ ನಿನಗೆ, ದುಡ್ಡು ನನಗೆ. ಪ್ರದ್ಯುಮ್ನ? ವಾಟ್ ಅಬೌಟ್ ಹಿಮ್? ಅವನ್ಗೂ ಇದಕ್ಕೂ ಏನ್ ಸಂಬಂಧ? ನನ್ ತಮ್ಮನ್ನ ಮದ್ವೆ ಆಗ್ತಿದ್ಯಾ ಅಂತ ನೆನ್ಪಿದೆ ತಾನೆ? ನನ್ಗೇನು ಅವನ್ ಮೇಲೆ ಲವ್ ಇಲ್ಲ. ನನಗೆ ಈ ಲವ್ವು ಮದ್ವೆಲೆಲ್ಲ ನಂಬಿಕೆನೇ ಇಲ್ಲ. ಅವನನ್ನ ಮದ್ವೆ ಆದ್ರೆ ರಿಚ್ ಆಗಿರ್ಬೋದು ಅಂತ ಮಮ್ಮ ಹೇಳಿದ್ರು, ಅದಕ್ಕೆ ಒಪ್ಕೊಂಡೆ. ಸೊ ನಿನ್ಗೆ ಯುಕ್ತಿ ಅರಸ್ ಆಗ್ಬೇಕು ಅಂತೇನ್ ಆಸೆ ಇಲ್ವಾ? ನೋ ವೇಸ್. ಅರಸ್ ಆದ್ರೂ ಆಗದೆ ಇದ್ರು ದುಡ್ಡು ಬಂದ್ರೆ ಸಾಕು ಅಷ್ಟೆ. ವುಡ್ ಯು ಸೇ? ವಾಟ್ ಈಸ್ ಯೋರ್ ಪ್ರಾಬ್ಲಮ್? ನಾವಿಬ್ರು ಯಾಕೆ ಒಟ್ಟಿಗೆ ಕೆಲಸ ಮಾಡಕ್ಕಾಗಲ್ಲ? ನಿಮ್ಮಮ್ಮ ಈಶ್ವರಿ, ನೀನ್ ಹೋಗ ಅವ್ರ ಹತ್ರ ಏನು ಹೇಳಲ್ಲ ಅಂತ ಏನ್ ಗ್ಯಾರಂಟಿ? ನಮ್ಮಮ್ಮ ನನ್ಗೇನು ಹೇಳಲ್ಲ. ಕ್ವಶನ್ ಕೇಳ್ಬಿಡ, ಹೇಳಿದ್ನ ಮಾಡು ಅಂತ ಹೇಳ್ತಾರೆ. ನಾನ್ ಯಾಕೆ ಕೇಳ್ಬೇಕು ಅವ್ರ ಮಾತ್ನ? ಅವ್ರಂತೂ ನನಗೇನು ಹೇಳಲ್ಲ. ನಾನೇನ್ ಮಾಡ್ತಿದ್ದೀನಿ ಅಂತ ಅವ್ರಿಗೆ ಯಾಕೆ ಹೇಳ್ಬೇಕು? ನನ್ಗೂ ಬುದ್ಧಿ ಇದೆ, ಟ್ಯಾಲೆಂಟ್ ಇದೆ. ನೋಡಕ್ ಚೆನ್ನಾಗಿದ್ದೀನಿ ಅಂದ್ರೆ ದಡ್ಡಿ ಅಂತನಾ? ನನ್ಗೆ ಬಾಸ್ ಬೇಡ, ಪಾರ್ಟ್ನರ್ ಬೇಕು. ನೋಡ್ತಾ ಇರು, ಈ ಮನೇಲಿ ಎಲ್ಲ ಬದಲಾಗುತ್ತೆ. ಅದಕ್ಕೆ ಕೌಂಟ್ ಡೌನ್ ಶುರು ಆಯ್ತು. ಇಂದ್ರಣ್ಣ ಹೇಳಿದ್ರಲ್ಲಿ ಏನೂ ತಪ್ಪಿಲ್ಲ. ನಾ ಮಾಡಿದ ದೊಡ್ಡ ತಪ್ಪು. ನಾನು ತುಂಬ ಸ್ವಾರ್ಥವಾಗಿ ಯೋಚನೆ ಮಾಡಿಬಿಟ್ಟೆ. ನಾನು, ನನ್ನ ಖುಷಿ, ನನ್ನ ಸಂಸಾರ ಅಂತ ಮಾತ್ರ ಯೋಚನೆ ಮಾಡಿದೆ. ನಿನ್ನ ಬಗ್ಗೆ ನಾನು ಯೋಚನೆ ಮಾಡಲೇ ಇಲ್ಲ. ಆಗಿದ್ದಾಗೋಯ್ತು ಈಶ್ವರಿ. ಹಳೆ ಕಸ ಕೆದಕಿದ್ರೆ ನಾರೋದು ನಮ್ಮನೇನೆ. ಅದನ್ನೇ ನಾನು ಹೇಳ್ತಿರೋದಣ್ಣ.
ಹಳೇದನ್ನೆಲ್ಲ ಮರಿಬೇಕು. ನಾನು ನೀನು ಮಾತ್ರ ಅಲ್ಲ, ಮನೇಲಿರೋರು ಎಲ್ಲರೂ ಮರೀಲಿ ಅಂತಾನೆ ಯುಕ್ತಿಗೆ ಪ್ರದ್ಯುಮ್ನಂಗೆ ಮದುವೆ ಮಾಡ್ಸಕ್ ಹೊರಟಿರೋದು. ನೋಡೀಶ್ವರಿ, ಯುಕ್ತಿಗೆ ಪ್ರದ್ಯುಮ್ನಗಿಂತ ಒಳ್ಳೆ ಹುಡುಗ ಸಿಗ್ತಾನೆ. ಬೇಕಾದ್ರೆ ನಾನು ಹುಡುಗನ್ ನೋಡಿ ಮದುವೆ ಮಾಡಿಸ್ತೀನಿ. ಇಲ್ಲ ಅಣ್ಣ, ನನ್ನ ಅಣ್ಣನ ಮಗನ್ಕಿಂತ ಒಳ್ಳೆ ಗಂಡು ಯಾರು ಸಿಗ್ತಾರೆ ಯುಕ್ತಿಗೆ? ಇದು ಬರೀ ಯುಕ್ತಿ ಪ್ರದ್ಯುಮ್ನ ಮದುವೆ ಅಷ್ಟೇ ಅಲ್ಲ, ಇನ್ನಂತ ಅವ್ರ ಮನೆ ಕೊಂಡಿ. ಇಮೋಷನಲ್ ಆಗಿ ಯೋಚನೆ ಮಾಡಬೇಡ ಈಶ್ವರಿ. ಎಮೋಷನಲ್ ಆಗಿ ಯೋಚನೆ ಮಾಡ್ಬೇಕು ಅಣ್ಣ. 25 ವರ್ಷದ ಹಿಂದೆ ಯಾರ ಭಾವನೆಗೂ ಬೆಲೆ ಕೊಡದೆ ಸ್ವಾರ್ಥವಾಗಿ ನಡ್ಕೊಂಡಿದ್ದಕ್ಕೆ ತಾನೆ ಇಷ್ಟು ವರ್ಷ ಅನುಭವಿಸ್ಬೇಕಾಯ್ತು. ಆ ತಪ್ಪು ನಾ ಮತ್ತೆ ಮಾಡಲ್ಲ ಅಣ್ಣ. ಮದುವೆ ಮಾಡಲೇಬೇಕು ಅಂತ ನಿರ್ಧಾರ ಮಾಡಿದ್ಯಾ? ಹೌದು ಅಣ್ಣ, ಈ ಮದುವೆಯಿಂದ ಎಲ್ಲರಿಗೂ ಒಳ್ಳೇದಾಗುತ್ತೆ, ಆ ನಂಬಿಕೆ ನನಗಿದೆ. ಆದ್ರೆ ಒಂದ್ ಸಹಾಯ ಬೇಕು. ಹೇಳು. ಮಾಯಿ ಇಬ್ರು ಜಾತಕ ಕೂಡದೆ ಮದ್ವೆ ಮಾಡಲ್ಲ ಅಂತ ಹೇಳ್ತಿದ್ದಾರೆ. ಅದಕ್ಕೇನ್ ಕೇಳ್ದೆ, ಅವ್ರು ತೇಲಿಸ್ಬಿಟ್ರು. ಪ್ರತಿಯೊಂದೊಂದು ಜಾತಕ ಕೊಡ್ತೀಯಾ? ಆಯ್ತು, ಥ್ಯಾಂಕ್ಸ್ ಅಣ್ಣ. ತರ್ತೀನಿ. ಪುಟಾಣಿ, ನಾನು ಮೋಸ ಮಾಡಲಿಲ್ಲ. ನಾನು ಹೇಳ್ದೆ ಅಲ್ಲ ಮ್ಯಾಜಿಕ್ ಮಾಡೋಗಿಲ್ಲ ಅಂತ. ಎಲ್ರು ನಿನ್ನೆ ನೋಡ್ತಾ ಇದ್ರು. ಬಾ. ಓ, ಸಿಕ್ಕಿದ್ರಾ? ಎಲ್ಲಿದ್ರು? ಇಲ್ಲೇ ಮ್ಯಾಜಿಕ್ ಶೋ ಆಗ್ತೈತಲ್ಲ ಅಲ್ಲಿ. ನೀವು ಚಾಕು ಚೂರಿ ಎಲ್ಲ ತೋರಿಸಿ ಮ್ಯಾಜಿಕ್ ಮಾಡಬೇಕಿತ್ತಲ್ಲ. ಮಾಡಬಹುದಿತ್ತು, ಆದರೆ ಪುಟಾಣಿ ನನ್ನ ಚೂರಿಯನ್ನು ತರಲು ಬಿಡಲಿಲ್ಲ. ಪುಟಾಣಿ ಹೇಳಿದ್ಲು ಅಂತ ತಂದಿಲ್ವಾ? ನಮ್ಮ ಮನೇಲಿ ಅವಳ ಮಾತ್ ಕೇಳಿರೋ ಮೊದಲನೇ ವ್ಯಕ್ತಿ ಅಂದ್ರೆ ನೀವೇ. ಅಣ್ಣ ಸುಮ್ನಿರ್ತ್ಯಾ? ಎಕ್ಸ್ಕ್ಯೂಸ್ ಮೀ, ನಿಮ್ಮ ಹತ್ರ ಮಾತಾಡ್ಬೇಕು. ಇವರಿಗೆ ನಿಮ್ ಹತ್ರ ಮಾತಾಡಕ್ ಇಷ್ಟ ಇಲ್ಲ. ಪುಟಾಣಿ ಆಗಿಲ್ಲ ಹೇಳ್ತಾರ, ನೀವ್ ಮಾತಾಡಿ. ನೀವು ಆ ಮ್ಯಾಜಿಕ್ ಅನ್ನು ಹೇಗ್ ಮಾಡಿದ್ರಿ? ನಾನು ಯಾವತ್ತೂ ಈ ತರದ ಮ್ಯಾಜಿಕ್ ನೋಡೇ ಇಲ್ಲ. ಓ, ಮಾಡಿದ್ರ ಮ್ಯಾಜಿಕ್? ಇವರು ಗಂಧರ್ವ ಕನ್ಯೆ. ಮ್ಯಾಜಿಕ್ ಎಲ್ಲ ಅವ್ರ ರಕ್ತದಲ್ಲೇ ಇರುತ್ತೆ ಅಲ್ವಾ ಆಮ್ರಪಾಲಿ? ಅಣ್ಣ, ನಾನು ನಾಟಕ ಮಾಡುತ್ತಿದ್ದೆ, ನನಗೆ ಅಪಘಾತವಾಯಿತು. ನನಗೆ ಯಾವುದರ ನೆನಪೂ ಇಲ್ಲ. ಅಲ್ಲ, ಅದು ಮ್ಯಾಜಿಕ್. ನಮಗ್ ಟೈಮ್ ಆಯ್ತು, ನಾವ್ ಹೊರಡ್ಬೇಕು. ಬಾ ಆಮ್ರಪಾಲಿ. ಪುಟಾಣಿ, ಇದೇನಿದು? ಇದು ಎಸ್ಕಲೇಟರ್. ಅಂದರೆ ಈ ಮೆಟ್ಟಿಲ ಹಾಗೆ ಒಂಥರ ಮೆಟಲ್ ತರನೇ. ಅದೇ ನಾವ್ ಇಳ್ಕೊಂಡು ಹೋಗತ್ ಬೇಡ, ಅದೇ ನಮ್ಮನ್ ಕರ್ಕೊಂಡು ಹೋಗತ್ತೆ. ತೋರಿಸ್ತೀನಿ ನೋಡು. ನೋಡು, ಅದೇ ಕರ್ಕೊಂಡು ಹೋಗ್ತಾರೆ. ಎಲ್ರು ಇಲ್ಲೇ ಇದ್ದಾರೆ. ಅಣ್ಣ ಬಾ, ಬರ್ತೀನಿ, ಅಲ್ಲೇ ಇರಿ. ಎಲ್ಲಿ ಹೋಗಿದ್ರಿ ನೀವು? ಇಲ್ಲೇ ಇದ್ವಿ ಅಣ್ಣ. ನಾವು ಕೆಳಗೆಲ್ಲ ಹುಡುಕ್ತಾ ಇದೀವಿ. ಆಮ್ರಪಾಲಿ, ಎಲ್ಲಿ ಹೋಗಿದ್ರಿ ನೀವು? 5 ನಿಮಿಷ ನಮ್ಮೆಲ್ರಿಗೂ ಎಷ್ಟು ಗಾಬರಿ ಆಗಿತ್ತು ಗೊತ್ತಾ? ಕ್ಷಮಿಸು ಆಪತ್ ಬಾಂಧವ, ನಿನಗೆ ತೊಂದರೆ ಕೊಡುವ ಉದ್ದೇಶ ನನ್ನದಲ್ಲ. ಚಿಕ್ಕ ಮಕ್ಳಿಗೂ ಗೊತ್ತಿರುತ್ತೆ ಎಲ್ಲಿ ಹೋಗ್ಬೇಕು ಏನ್ ಮಾಡ್ಬೇಕು ಅಂತ. ಇವಳಿಗೆ ಅದು ಗೊತ್ತಿಲ್ಲ. ಇವಳಿಗೆ ಏನ್ ತುಂಬಾ ಗೊತ್ತಿರೋಳ್ ತರ. ಏನಂದೆ? ಶಾಪಿಂಗ್ ಹೋಗೋಣ ಅಂದೆ. ಹಾ, ಶಾಪಿಂಗ್ ಹೋಗೋಣ ಪ್ರದ್ಯುಮ್ನ. ಆಮ್ರಪಾಲಿ, ನೀನ್ ಯಾವಾಗ್ಲೂ ನನ್ ಕೈ ಹಿಡ್ಕೊಂಡೇ ಇರ್ಬೇಕು, ಯಾವ್ದೇ ಕಾರಣಕ್ಕೂ ಕೈ ಬಿಡೋಗಿಲ್ಲ, ಆಯ್ತಾ? ಇವಳೇ ಕಳ್ದೋಗಿದ್ಲು, ಇವಳು ಅವಳನ್ನ ಜೋಪಾನ ಮಾಡ್ತಾಳಂತೆ. ನಾನ್ ನಿಮ್ಮ ಹತ್ರ ಮಾತಾಡ್ತಾ ಇದೀನ? ನಾನು ಆಮ್ರಪಾಲಿ ಜೊತೆ ಮಾತಾಡ್ತಾ ಇರೋದು. ಇತ್ತೀಚೆಗಂತೂ ನಮ್ ಜೊತೆ ಮಾತಾಡೋದೇ ಬಿಟ್ಬಿಟ್ಟಿದ್ಯಾ. ಬೆಳಿಗ್ಗೆ ಸಂಜೆ ಇವಳ ಜೊತೆನೆ ಹೊರಟೆ. ಆಮ್ರಪಾಲಿ ನನ್ ಫ್ರೆಂಡು, ಅದಕ್ಕೆ ಮಾತಾಡ್ಸ್ತೀನಿ. ಏನೋ ಫ್ರೆಂಡಾ? ಇಷ್ಟ ದಿನ ನಂಗೆ ಯಾರು ಫ್ರೆಂಡ್ಸೇ ಇರ್ಲಿಲ್ಲ, ಆದ್ರೆ ಈಗ ಆಮ್ರಪಾಲಿ ಸಿಕ್ಕಿದ್ದಾಳೆ. ಆಮ್ರಪಾಲಿ ಗೊತ್ತಾ ಅವ್ರು ನಿನ್ ಫ್ರೆಂಡ್ ಅಂತ? ಫ್ರೆಂಡ್ ಎಂದರೆ ಸ್ನೇಹಿತ ಅಂತ. ಆಮ್ರಪಾಲಿ ಹುಡ್ಗಿ ಕಣೋ, ಸ್ನೇಹಿತೆ.
ಪುಟಾಣಿ, ನಿನ್ನ ಸ್ನೇಹಿತೆಯಾಗಿರುವುದು ನನ್ನ ಸೌಭಾಗ್ಯ. ಇದೇನು ಆಮ್ರಪಾಲಿ, ಎಲ್ರು ನೋಡ್ತಾ ಇದಾರೆ. ಪ್ರದ್ಯುಮ್ನ, ಬಾ ನಾವು ಶಾಪಿಂಗ್ ಮಾಡೋಣ. ನಿನಗ್ ಯಾವತ್ತಾದ್ರೂ ಅನ್ಸುತ್ತಾ ನಮ್ ಬೊಗಳೆ ಬೃಂದ ಫ್ರೆಂಡ್ಸ್ ಮಾಡ್ಕೋತಾಳಂತ? ಅದು ಆಮ್ರಪಾಲಿನ ದೇವರಾಣಗೂ ಇಲ್ಲ. ಆಗ್ಲಿಂದ ಅನ್ಕೊಳ್ತಾ ಇದ್ದೀನಿ ಎಲ್ಲೋ ನೋಡಿದ್ದೆ ಅಂತ. ಈಗ ನೆನ್ಪಾಯ್ತು ನೋಡಿ. ಆತ್ಮಾರಾಮ್ ಶಾಸ್ತ್ರಿಗಳಲ್ವಾ ನೀವು? ರೀ, ಗೊತ್ತಾಯ್ತಾ? ಇಲ್ವಲ್ಲೇ. ಅಯ್ಯೋ, ನಮ್ ಮದ್ವೆ ಮಾಡಿಸ್ತವ್ರು ಇವರೇ ಕಣ್ರಿ. ನಮ್ಮ ಮದುವೆ ಫೋಟೋನಲ್ಲಿ ಬೇರೆ ಯಾರೋ ಜೋಯಿಸ್ರಿದ್ದಾರೆ. ಅಯ್ಯೋ ಅದಲ್ಲ, ನಮ್ಮಮ್ಮನ ಹತ್ರ ಅರ್ಸು ಮನೇಲಿ ಗಂಡಿದೆ ಅಂತ ಹೇಳಿದ್ದೆ ಇವರು. ಜಾತಕ ಕೂಡ್ಸಿ ಒಳ್ಳೆ ಜೋಡಿ ಆಗುತ್ತೆ ಅಂದ್ಮೇಲೆ ನಾವು ಮದ್ವೆ ಆಗಿದ್ದು. ನೆನ್ಪಿನ ಶಕ್ತಿ ತುಂಬಾ ಚೆನ್ನಾಗಿದೆ ತಾಯಿ ನಿಮ್ದು. ಥ್ಯಾಂಕ್ ಯು. ತುಂಬ ಸಂತೋಷ ಆಯಿತು ನೀವು ಬಂದಿದ್ದು ಆತ್ಮಾರಾಮ್ ಶಾಸ್ತ್ರಿಗಳೇ. ಆದರೆ ಈಗ ಮಾಡೋದಕ್ಕೆ ನಿಮಗೆ ಯಾವ ಕೆಲಸನೂ ಇಲ್ಲ. ಅರ್ಥ ಆಗ್ಲಿಲ್ಲ ತಾಯಿ. ನೀವು ಯಾವ ಜಾತಕ ನೋಡಕ್ ಬಂದಿದ್ದೀರೋ ಆ ಜಾತಕನೇ ಇಲ್ಲ. ನನ್ನ ಸೊಸೆಗಿನ್ನೂ ನನ್ನ ಮೊಮ್ಮಗನ ಜಾತಕ ಸಿಕ್ಕಿಲ್ಲ. ಎಲ್ಲಿಟ್ಟಿದ್ದೀನಿ ಅಂತ ನೆನಪಾಗ್ತಾ ಇಲ್ಲ ಮಾಯಿ. ಎಷ್ಟು ಹುಡುಕಿದ್ರೂ ಸಿಗ್ತಾ ಇಲ್ಲ. ಯಾಕಷ್ಟು ಯೋಚನೆ ಮಾಡ್ತಿದ್ದೀರಾ? ಅದಕ್ಕೆ ತಲೆ ಕೆಡ್ಸ್ಕೊಳ್ಳುವಂತ ವಿಷಯ ಏನೂ ಇಲ್ಲ. ನೀವ್ ಎಷ್ಟು ಹುಡ್ಕೋದ್ರೂ ಸಿಗ್ಲಿಲ್ಲ, ಆದ್ರೆ ಸತ್ಯಣ್ಣಂಗ್ ಸಿಕ್ತು. ಅವನಿಗೆ ಗೊತ್ತಿತ್ತು ಅನ್ಸುತ್ತೆ ಎಲ್ಲಿತ್ತು ಅಂತ. ತಗೊಳ್ಳಿ ಜೋಯಿಸ್ರೆ.